ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಸದ್ಯಕ್ಕೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ವಿಚಾರ ಅಥವಾ ಸುದ್ದಿ ಅಂದರೆ ಅದು ಹೃದಯಾಘಾತ. ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಜನ ಸತ್ರು. ಅವರಿಗೆ ಹಿಸ್ಟ್ರಿನೇ ಇರಲಿಲ್ವಂತೆ, ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರುವಂತಹ ಹಿಸ್ಟ್ರಿನೇ ಇರಲಿಲ್ವಂತೆ, ಆದರೂ ಕೂಡ ಸತ್ತಿದ್ದಾರೆ ಅಂತ ಇರುವಂತಹ ಒಂದು ಸುದ್ದಿ ಸದ್ಯಕ್ಕೆ ಮಾಧ್ಯಮ ಲೋಕದಲ್ಲಾಗಲಿ ಅಥವಾ ನಮ್ಮ ರಾಜ್ಯದಲ್ಲಾಗಲಿ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಸೊ ಇದೀಗ ಈ ವಿಚಾರ ಕುರಿತು ಡಾಕ್ಟರ್ CN ಮಂಜುನಾಥ್ ಅವರು ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. BP ಶುಗರ್ ಮಾತ್ರ ಅಲ್ಲ, ಹೃದಯದ ದೊಡ್ಡ ಶತ್ರು ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನದು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಈ ಕುರಿತಾಗಿ ಈಗಾಗಲೇ ಮಂಜುನಾಥ್ ಸರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೆಲ್ಲವೂ ಸರಿಯಾಗಿ ಮಾಡ್ಕೊಂಡಿದ್ರು ಹೃದಯದ ಆರೋಗ್ಯ ನಮ್ಮ ಕೈಯಿಂದ ಜಾರ್ತಾ ಇರೋದನ್ನು ಗಮನಿಸಿದ್ದೀರಾ? ಹೀಗಂತ ಖ್ಯಾತ ಹೃದಯ ತಜ್ಞ ಹಾಗೂ ಸಂಸದರಾದ ಡಾಕ್ಟರ್ CN ಮಂಜುನಾಥ್ MP ಡಾಕ್ಟರ್ CN ಮಂಜುನಾಥ್ ಇತ್ತೀಚೆಗೆ ನೀಡಿದ ಇಂಟರ್ವ್ಯೂ ಅಲ್ಲಿ ಮಹತ್ವದ ವಿಚಾರವನ್ನು ಹೇಳಿದ್ದಾರೆ. BP ಶುಗರ್, ಸಿಗರೇಟ್, ಡ್ರಿಂಕ್ಸ್ ಇದ್ಯಾವುದು ಹೃದಯದ ಅತಿ ದೊಡ್ಡ ಶತ್ರುಗಳಲ್ವಂತೆ. ಅವರ ನಿಗದಿಯ ಪ್ರಕಾರ ಹೃದಯದ ಮೌನ ಶತ್ರು ಮಾನಸಿಕ ಒತ್ತಡ, ಅಂದರೆ ಮೆಂಟಲ್ ಸ್ಟ್ರೆಸ್. ಹೌದು, ಇನ್ನು ಇವರ ಮಾತುಗಳಲ್ಲಿ ನಾವು ನೋಡ್ಬೋದು, ಕೊರೋನಾ ಬರೋದಕ್ಕೂ ಮೊದಲು 2013ರಿಂದಲೇ ಈ ಪ್ರಮಾಣ ಹೆಚ್ಚಾಗ್ತಾ ಇದೆ, ಆದರೆ ಇತ್ತೀಚೆಗೆ ಇದು ವಿಶಿಷ್ಟ ವೇಗದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಬರೀ BP ಶುಗರ್ ಮತ್ತೊಂದಷ್ಟು ಸಮಸ್ಯೆಗಳು ಕಾರಣ ಅಲ್ಲ, ಅಥವಾ ಕೊಲೆಸ್ಟ್ರಾಲ್ ಮಾತ್ರ ಅಲ್ಲ, ಮೆಂಟಲಿ ಏನು ಸ್ಟ್ರೆಸ್ ತೆಗೆದುಕೊಳ್ತೀರಿ ಅಥವಾ ದಿನನಿತ್ಯದ ಜಂಜಾಟಗಳಾಗಿರ್ಬೋದು, ಹಲವಾರು ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಿರ್ಬೋದು, ಅಥವಾ ಒಂದಷ್ಟು ಟಾರ್ಗೆಟ್ ಇಟ್ಕೊಂಡಿರ್ತೀವಿ, ನಾವು ಸೈಟ್ ತಗೊಳ್ಳೇಬೇಕು ಅಥವಾ ಮನೆ ಕಟ್ಟಬೇಕು, ಈ ಥರ ಏನೋ ಒಂದು ಟಾರ್ಗೆಟ್ ಇಟ್ಕೋತೀವಿ, ಅದಕ್ಕೋಸ್ಕರ ಮತ್ತೊಂದೇನೋ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆ ಸಾಲ ತೀರ್ಸೋದಕ್ಕೆ ಮತ್ತೊಂದೇನೋ ಕಷ್ಟಪಡ್ತೀವಿ. ಅದೇ ಎಲ್ಲ ಕಷ್ಟಗಳು ಪ್ರತಿದಿನ ನಮ್ಮ ನಿದ್ದೆಗೆ ಹೊಡೆತ ಬೀಳುತ್ತೆ, ಊಟಕ್ಕೆ ಹೊಡೆತ ಬೀಳುತ್ತೆ, ಚಿಂತಾಜನಕವಾಗ್ತೀವಿ. ಸೊ ನಾವು ಯೂಶಲಿ ನೀವು ನೋಡಿರ್ಬೋದು, ಏನಾದರೂ ಒಂದು ಸಡನ್ನಾಗಿ ಸುದ್ದಿ ಕೇಳಿದ್ರೆ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಬಡ್ಕೊಳ್ಳುತ್ತೆ. ಸೊ ನಮ್ಮ ಮೆದುಳು ಅಥವಾ ನಮ್ಮ ಮಾನಸಿಕವಾಗಿ ನಾವು ಸ್ಟ್ರೆಸ್ ಆದರೆ ಹೃದಯಕ್ಕೆ ಅದು ಒಂಥರ ಪ್ರೆಷರ್ ಬಿದ್ದಂಗೆ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಮೆಂಟಲ್ ಸ್ಟ್ರೆಸ್ ಏನಿದೆ, ಮೆಂಟಲ್ ಸ್ಟ್ರೆಸ್ಸು ಶುಗರ್ನು ಕೂಡ ಹೈ ಮಾಡುತ್ತೆ, ಜೊತೆಗೆ BPನ ಕೂಡ ಹೈ ಮಾಡುತ್ತೆ. ಸೊ ಹಾಗಾಗಿ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಾನಸಿಕ ಒತ್ತಡವನ್ನು ನೀವು ಯಾವಾಗಲೂ ಕಡಿಮೆ ಇಟ್ಕೊಬೇಕು, ಹೆವಿ ಸ್ಟ್ರೆಸ್ ಇಟ್ಕೊಳ್ಬಾರ್ದು ಎನ್ನುವಂಥ ಎಚ್ಚರಿಕೆಯನ್ನು ಖುದ್ದು ಸಂಸದರಾದ ಅಥವಾ ಹೃದಯ ತಜ್ಞರಾದಂಥ ಡಾಕ್ಟರ್ CN ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಸೊ ಇದರ ಜೊತೆಗೆ ಅಭ್ಯಾಸಗಳನ್ನು ಕಡಿಮೆ ಮಾಡಿಕೊಳ್ಬೇಕು, ಅಂದರೆ ಕೆಟ್ಟ ಅಭ್ಯಾಸಗಳಾಗಿರ್ಬೋದು, ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಅಥವಾ ಅತಿಯಾದ ಎಣ್ಣೆಯ ಪದಾರ್ಥಗಳನ್ನು ಸೇವಿಸೋದಿರ್ಬೋದು, ಇದೆಲ್ಲವನ್ನ ಕಡಿಮೆ ಮಾಡಿಕೊಳ್ತಾ ಹಣ್ಣು, ತರಕಾರಿ ಜೊತೆಗೆ ಫ್ರೂಟ್ಸ್ಗಳಿಗೆ, ಅಂದರೆ ಜೊತೆಗೆ ಡ್ರೈ ಫ್ರೂಟ್ಸ್ಗಳಿಗೆ ನೀವು ಒಂದಷ್ಟು ಮಹತ್ವವನ್ನು ಕೊಡೋದು, ರಾಗಿ ಅಂಬ್ಲಿಗಳನ್ನು ಸೇವಿಸೋದು, ಮಜ್ಜಿಗೆಯನ್ನು ಸೇವಿಸೋದು. ಸೊ ಈ ರೀತಿಯಾದಂಥ ಆರೋಗ್ಯಕರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಎಕ್ಸಸೈಸ್, ವಾಕಿಂಗ್ ನಿರಂತರವಾಗಿ ಮಾಡ್ತಾ ಇದ್ರೆ ಆರೋಗ್ಯವನ್ನು ಒಂದಷ್ಟು ಮೇಂಟೈನ್ ಮಾಡ್ಬೋದು. ಇನ್ನು ಹುಡುಗರು ಜಿಮ್ಗೆ ಅಂತ ಹೋಗ್ತಾರೆ, ಬಹಳಷ್ಟು ತೂಕದ ಒಂದು ಐಟಮ್ಸ್ಗಳನ್ನು ಎತ್ತುತ್ತಾರೆ, ಇದು ಬ್ಲಡ್ ಸರ್ಕ್ಯುಲೇಷನ್ಸ್ಗಳನ್ನು ಕಡಿಮೆ ಮಾಡುತ್ತೆ. ಸೊ ಇದು ಕೂಡ ಹೃದಯಾಘಾತಕ್ಕೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಇಂಥ ಎಲ್ಲ ಅಭ್ಯಾಸಗಳನ್ನು ಕಡಿಮೆ ಇಟ್ಕೊಳ್ಳಿ. ಇದರ ಜೊತೆಗೆ ಮಾನಸಿಕ ಒತ್ತಡ ಅನ್ನೋದು ಇರಲೇಬಾರ್ದು. ಆದಷ್ಟು ಫ್ರೀ ಆಗಿರಿ. ನಿಮ್ಮ ಜೀವನಕ್ಕೆ ಎಷ್ಟಾಗತ್ತೆ ಅದೋ ಅಷ್ಟು ಮಾತ್ರ ಸಾಲ ಆಗಿರ್ಬೋದು, ಟಾರ್ಗೆಟ್ಸ್ ಆಗಿರ್ಬೋದು ಇಟ್ಕೊಳ್ಳಿ. ಇದರಿಂದ ಆಚೆಗೆ ಅತಿಯಾದ ಸ್ಟ್ರೆಸ್ ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಖುದ್ದು ಹೃದಯ ತಜ್ಞರಾದಂಥ ಡಾಕ್ಟರ್ CN ಮಂಜುನಾಥ್ ಅವರು ಸಾರ್ವಜನಿಕರಿಗೆ, ರಾಜ್ಯದ ಜನತೆಗೆ, ದೇಶದ ಜನತೆಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೂ ಇಷ್ಟವಾಯಿತಾ? ತಕ್ಷಣ ಕಮೆಂಟ್ ಮಾಡಿ ನೀವು ಅನಿಸಿಕೆ, ಅಭಿಪ್ರಾಯ ತಿಳಿಸಿ.